ನನಗೆ ಕೇಳಿದ್ರೆ ನಾವೇನು ಹೇಳಿ, ಈಗ ಯಾರೋ ಸಂತ್ರಸ್ತರು ಬಂದುಬಿಟ್ಟು ಕಂಪ್ಲೇಂಟ್ ಕೊಟ್ಟರೆ ತೊಗೊಳೋ ಜವಾಬ್ದಾರಿ ನಮ್ಮದು. FIR ಮಾಡಿದ್ದೀವಿ ಬೇಸ್ಡ್ ಆಸ್ ಪರ್ ದ ಲಾ. ಈ ಪ್ರಶ್ನೆ ನೀವು ಕೇಳಬೇಕಾಗಿರೋದು ಪ್ರಹ್ಲಾದ್ ಜೋಶಿ ಅವರಿಗೆ. ಅತ್ಯಾಚಾರಿಗಳೆಲ್ಲ ನಿಮ್ಮ ಸಂಬಂಧಿಕರಿದ್ದಾರೆ, ಮತ್ತೇನಾದರೂ ಅಂದರೆ ಅವರೇ ಹೇಳ್ತಾರೆ ಇಲ್ಲ ನನಗೆ ಅವ್ರಿಗೆ ಸಂಬಂಧ ಇಲ್ಲ. ಈಗಲೇ ಅವ್ರ ಹತ್ರನೂ ಹೇಳ್ತಾ ಇದ್ದೀನಿ ನೋಡಿ, ನನಗೆ ಅವ್ರಿಗೇನು ಸಂಬಂಧ ಇಲ್ಲ. ಪ್ರೆಡಿಕ್ಷನ್ ಈಗ ಮುಂದೆ ಹಿಂದೆ ಆಗಿಲ್ವಾ ಸರ್? ಇವರು ಯಾವುದೋ ನನಗೆ ನೆನಪಿರೋ ಹಾಗೆ ಯಾವುದೋ ಒಂದು ಬ್ಯಾಂಕ್ನಲ್ಲಿ, ಸರ್ಕಾರಿ ಬ್ಯಾಂಕ್ನಲ್ಲಿ ಇವರು ವಂಚನೆ ಮಾಡಿದಾಗ ಕೂಡ ಅದೇ ಹೇಳಿದರು. ಇದು ರಕ್ತ ಸಂಬಂಧಿಕರಿಗೆ ನಾವು ಇಲ್ಲ ಅನ್ನೋಕ್ಕಾಗ್ತದ? ಈಗ ಇಲ್ಲಿ ಡೆಲ್ಲಿನಲ್ಲೆಲ್ಲ ಎಲ್ಲದ್ರ ಬಗ್ಗೆ ಮಾತಾಡ್ತಾರಲ್ಲ. ಈಗ ಅವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿಸ್ಬಿಟ್ಟು ಇವ್ರು ಭಾಳ ದೊಡ್ಡ ಕೆಲಸ ಮಾಡ್ತೀನಿ ಅಂತ ಹೇಳಿ ಇವರಿಗೆ ಸ್ಥಾನಮಾನ ಕೊಟ್ರಲ್ಲ, ಕೊಡಲಿ, ಇದು ಇಟ್ಸ್ ದೇರ್ ಇಶ್ಯೂ. ಸರ್ ವಿಚಾರ ಕುಮಾರಸ್ವಾಮಿ ಅವರು ಟೋಲ್ ಕಟ್ಟಬೇಡಿ ಅಂತ ಹೇಳಿದ್ದಾರೆ. ನಾವೇನು ಹೇಳೋಕ್ಕಾಗ್ತದೆ ಇದಕ್ಕೆ? ಇಲ್ಲಿ BMRCL ನಮ್ಮ ಮೆಟ್ರೋನಲ್ಲಿ ₹1 ಜಾಸ್ತಿ ಮಾಡಿದ್ರೆ ಇಡೀ BJPದವರು ಬಂದು ಪ್ರತಿಭಟನೆ ಮಾಡ್ತಾರಲ್ವ? ಹೆಂಗೆ ಜಾಸ್ತಿ ಆಯಿತು, ಏನಾಯಿತು ಅಂತ. ಈ ಟೋಲ್ಗಳಲ್ಲಿ ದರ ಜಾಸ್ತಿ ಮಾಡಿದ್ದಾರೆ, ಯಾರು ಕಾರಣ ಅದಕ್ಕೆ? ಎಲ್ಲಿದ್ದಾರೆ ಖಾಲಿ ಟ್ರಕ್ಗಳು? ಇವಾಗ ಎಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಎಲ್ಲ ಕಡೆ ಲೈಸೆನ್ಸ್ ರಿನ್ಯೂವಲ್ ಆಗದೆ ಕೂಡ ವಸೂಲು ಮಾಡ್ತಾರಂತ. ಸರ್, ವೈ ಆರ್ ಯು ಆಸ್ಕಿಂಗ್ ಮೀ ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್? ನೀವು ಹಿಂಗೆ ಕೇಳ್ತೀರಾ, BJP ನಾನು ಉತ್ತರ ಕೊಡ್ತೀನಿ, ಮತ್ತು BJP ಅವರು ಸಂಬಂಧಪಟ್ಟಲ್ಲ ವಿಚಾರಕ್ಕೆ ಮಾತಾಡ್ತೀರಾ ಅಂತಾರೆ. ಅವ್ರಿಗೆ ಕೇಳಿ ಸರ್, ಟೋಲ್ ಇರೋದು ಯಾರ್ದು? NHA ಯಾರ ಅಂಡರ್ ಬರೋದು? ನಮ್ಮ BJP MPಗಳಿಗೂ ಪ್ರಶ್ನೆಗಳು ಕೇಳಿ, ಎಲ್ಲ ಪ್ರಶ್ನೆಗಳು ನನಗೆ ಕೇಳ್ತಿರಲ್ಲ. ನಾನಂತೂ ನೀವು 3 ದಿನದಿಂದ ನೀವು ಹೇಳಿದ್ರಿ ಲಿಂಕ್ ಕಳಿಸ್ತೀನಿ ಅಂತ ನನಗೆ. ಯಾವ್ಯಾರು ನೀವು BJP ಅವರಿಗೆ ಪ್ರಶ್ನೆ ಕೇಳಿದ್ದೀರಾ ಅಂತ ಇನ್ನ ಕಾಯ್ತಾನೆ ಇದೀನಿ, ಲಿಂಕೇ ಬಂದಿಲ್ಲ ನನಗೆ. ಚಾನಲ್ ಸರ್, ತಾವು ಸಾಫ್ಟ್ ಆಗಿಲ್ಲ ಅಂತ ಅನ್ಕೊಂಡಿದ್ದೀವಿ ಸರ್. RSS ವಿಚಾರದಲ್ಲಿ ಪತ್ರವನ್ನು ಬರೆದಿದ್ರಿ, ರಿಪ್ಲೈ ಬಂತ ಸರ್? ಅದು ಬರೋದಿಲ್ಲ ಅಂತ ನಿಮ್ಗೆ ಹೇಳಿದ್ದೀನಲ್ಲ. ಆಮೇಲೆ ನಾನು ಹೇಳಿದ್ದೀನಲ್ಲ, ಕರೆಕ್ಟಾಗೇ ಮಾಡ್ತೀನಿ. ನಾವು ಏನಿದ್ರು ಕೂಡ ಕಾನೂನು ಚೌಕಟ್ಟಿನಲ್ಲೇ ಮಾಡಬೇಕು ಸರ್. ಅವರು ಕಾನೂನು ಚೌಕಟ್ಟಿನ ಹೊರಗಿದ್ದಾರೆ, ಅವ್ರಿಗೆ ಕಾನೂನು ಚೌಕಟ್ಟು ಒಳಗೆ ತರ್ತೀನಿ. ಈಗ ಸರ್, ಈಗ ಎಷ್ಟು 1 ತಿಂಗಳಾಯ್ತಾ ಸರ್? ನಾನು ಜವಾಬ್ದಾರಿ 1.5 ತಿಂಗಳಾಯ್ತು. 1.5 ತಿಂಗಳಲ್ಲಿ ಪಾಪ 100 ವರ್ಷದ ಅವ್ರ ಇತಿಹಾಸ ನಾವು ಅಧ್ಯಯನ ಮಾಡಿ ತಿಳ್ಕೊಬೇಕಲ್ಲ. ಅವರಿಗೆ ಅವ್ರ ಇತಿಹಾಸ ಗೊತ್ತಿಲ್ಲ. ಈಗೇನೋ ಪಾಪ ನಿನ್ನೆ ಮೊನ್ನೆ ಎಲ್ಲ ಜೆನ್ಸಿಗೇನೋ ಭೇಟಿ ಆಗಿ ಸಪೋರ್ಟ್ ಹೊಡೆದ್ಬಿಟ್ಟು ಸಪೋರ್ಟ್ ಮಾಡಿದ್ರು. ಆಮೇಲೆ ಇವ್ರು ಯಾರು ದೇಶದ್ರೋಹಿ ಸರ್ಟಿಫಿಕೇಟ್ ಕೊಡೋಕ್ಕೆ, ದೇಶಭಕ್ತಿ ಸರ್ಟಿಫಿಕೇಟ್ ಕೊಡೋಕೆ ಇವ್ರು ಯಾರು? ಇವರೇ ರಿಜಿಸ್ಟರ್ ಇರಲಿಲ್ಲ, ಇವ್ರು ಬೇರೆಯವ್ರಿಗೆ ಸರ್ಟಿಫೈ ಮಾಡ್ತಾರೆ. ದೇ ದೆಮ್ಸೆಲ್ವ್ಸ್ ಆರ್ ನಾಟ್ ಸರ್ಟಿಫೈಡ್. ಹೂ ಆರ್ ದೇ? ಈಗ ನಾನು ತೀರ್ಮಾನ ಮಾಡ್ಬೋದಾ ನೀವು ದೇಶಭಕ್ತರ ದೇಶದ್ರೋಹಿ ಅಂತ? ಅವ್ರು ಯಾರು ತೀರ್ಮಾನ ಮಾಡೋದು? ಅವ್ರೇನು ಸರ್ಟಿಫಿಕೇಟ್ ಕೊಟ್ಟು ಓಡಾಡ್ತಾ ಇದ್ದಾರೆ ಸರ್? ಈಗ ಪತ್ರಕ್ಕೆ ರಿಪ್ಲೈ ಬರಲಿಲ್ಲ ಅಂದ್ರೆ ಮುಂದೆ ಏನು ಸರ್? ನೀವು ವೆಯ್ಟ್ ಮಾಡ್ತೀವಿ, 2 ತಿಂಗಳ ಸರ್ಕಾರ ಬಂದು. ಎಸ್, ಅದೇ ಸರ್, ನಾನು ಹೇಳಿದ್ನಲ್ಲ, ನಾನು ಕೊಟ್ಟಾದ್ಮೇಲೆ ಮಾತಾಡ್ಬೇಕಲ್ಲ. ಈಗ ನಾನು ಇವಾಗ ಇವೆಲ್ಲನೂ ಕೂಡ ಇಲ್ಲೇ ಡಿಸ್ಕಸ್ ಮಾಡಿದ್ರೆ ಪಾಪ ಅವ್ರಿಗೆ ಸರ್ಪ್ರೈಸ್ ಎಲಿಮೆಂಟ್ ಏನಿರುತ್ತೆ, ಲೀಗಲ್ ಎಲಿಮೆಂಟ್ ಏನಿರುತ್ತೆ? ಖಾತೆ ಹಂಚಿಕೆಗಳು ಈಗ CM ಕೇಳಿದ್ರಲ್ಲ ಸರ್, ನಮ್ದೇನಾದ್ರೂ ಖಾತೆ ಹಂಚಿಕೆ ಏನಾದ್ರು ಇದು ಬದಲಾವಣೆ ಆಗುತ್ತೆ ಸರ್? ನೀವು ಬದಲಾವಣೆ ಬಯಸ್ತಾ ಇದ್ದೀರಾ? ಇಲ್ಲ, ನೀವೇನಾದ್ರೂ CM ಸಾಹೇಬ್ರಿಗೆ ಹೇಳಿದ್ರೆ ಬದಲಾವಣೆ ಮಾಡ್ತಾರೆ. ನಿಮ್ಮಿಂದನೇ ಆಗ್ಬೇಕು. ನಮ್ಮ ಪಕ್ಷದವರಾಗ್ಲಿ ನಮ್ಮ ಕಾರ್ಯಕರ್ತರಾಗ್ಲಿ ಬದಲಾವಣೆ ಬಯಸ್ತಾ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ರಾಮಲಿಂಗಾರೆಡ್ಡಿ ಅವರು, ಕೃಷ್ಣ ಬೈರೇಗೌಡರು, ಇಲ್ಲ ಅದು ನನಗೆ ಗೊತ್ತಿಲ್ಲ. ಬಟ್ ನಿಮ್ದೇನು ಬೈಕೆ ಇಲ್ಲ ಅಲ್ಲ? ನೀವು ಬೈಕೆ, ನಿಮ್ಮ ಬೈಕೆ ಇಲ್ಲ ಅಂದ್ರೆ ಐ ಆಮ್ ಸೇಫ್. ನೋಡಿ, ಹಿಂದೆ ಎಷ್ಟು ಜನ ಇದ್ರು, ಅಷ್ಟು ಜನನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಹೇಳ್ದಂಗೆ ಸಾಮಾಜಿಕ ನ್ಯಾಯ ಕೊಡಿಸೋದು ಭಾಳ ಕಷ್ಟದ ಕೆಲಸ. ಎಸ್ಪೆಷಲಿ ನಾವು 135, 140 ಇದ್ದಾಗ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡಿಸೋದು, ಪ್ರಾದೇಶಿಕ ನ್ಯಾಯ ಕೊಡಿಸೋದು, ಅನುಭವಕ್ಕೆ ನ್ಯಾಯ ಕೊಡಿಸೋದು, ಯುವ ಉತ್ಸಾಹಕ್ಕೆ ನ್ಯಾಯ ಕೊಡಿಸೋದು ಕಷ್ಟ. ಆದರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಹಿರಿಯರಿಂದ ಆಗಿದೆ. ಅದು ಏನಾದರೂ ನ್ಯೂನತೆಗಳಿದೆ, ಲೋಪಗಳಿದೆ, ಅದನ್ನು ಕೂಡ ತಿದ್ಕೋತೀನಿ. ಥ್ಯಾಂಕ್ ಯು.